ಯಾರು ಈ ಅಯತುಲ್ಲಾ ಅಲಿ ಖಾಮೆನಿ? ಇವರಿಗೆ ಯಾಕೆ ಇರಾನ್ನಲ್ಲಿ ಇಷ್ಟು ಗೌರವ ಇದೆ? ಅವರೇನು ವಿಜ್ಞಾನಿಯೇ, ಸಂಶೋಧಕರೇ, ರಾಜಕಾರಣಿಯೇ? ಯಾರು ಎಂಬ ಪ್ರಶ್ನೆ ಅನೇಕರಲ್ಲಿರಬಹುದು. ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಸೇರಿಕೊಂಡು ದಿನದ ಹಿಂದಷ್ಟೇ ಇವರನ್ನ ಹತ್ಯೆ ಮಾಡಿದೆ. ಇವರೇನು ಹತ್ಯೆಯ ಭೀತಿಯಿಂದ ಅಡಗಿಕೊಳ್ತಿರಲಿಲ್ಲ. ರಾಜಧಾನಿ ಟೆಹರಾನ್ನಿಂದ ಬೇರೆ ನಗರಕ್ಕೆ ಹೋಗುವಂತೆ ಅವರನ್ನ ಆಡಳಿತ ಒತ್ತಾಯಿಸಿತ್ತು. ನಿಮ್ಮನ್ನ ಮಿಲಿಟರಿ ಅಡಗುತಾಣದಲ್ಲಿ ಇರಿಸುತ್ತೇವೆ ಎಂದು ವ್ಯವಸ್ಥೆ ಅವರಿಗೆ ಆಫರ್ ನೀಡಿತ್ತು. ಆದರೆ ಅವರು ಯಾವ ಆಫರ್ಗೂ ಬಗ್ಲಿಲ್ಲ. 90 ಮಿಲಿಯನ್ ಇರಾನಿಯರು ಸುರಕ್ಷಿತರಾದ ಬಳಿಕ ನನ್ನ ವಿಷಯಕ್ಕೆ ಬನ್ನಿ. ಆವರೆಗೆ ನಾನು ಎಲ್ಲರಂತೆಯೇ ಇರ್ತೇನೆ, ಎಲ್ಲ ನಾಗರಿಕರಂತೆ ನಾನು ಇರುವಲ್ಲಿಯೇ ಇರ್ತೇನೆ ಎಂದು ಅವರು ಹೇಳಿದರು. ಈ ಬಗ್ಗೆ ಇರಾನಿನ ಭಾರತದ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಹಕೀಂ ಮಜೀದ್ ಅವರು ಮಾಧ್ಯಮಗಳ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. Yes, actually Ayatollah Khamenei was in his office every day, and several times the security asked him to move from his office to another city, and he refused. He said, if you could move 90 million Iranians to another city, I will move after 90 million. Actually, obviously they cannot do that. They asked him, we will provide you some basement to be safe for you. Said, if you could provide and build basement for all Iranian, yes, I'm ready also to be after 90 million. Actually, they couldn't do that for all Iranians, so he remained in his office, in his house, and in the morning, the aircraft of Zionist regime and America attacked his office. He, with his wife and his daughter-in-law and some of his nephew, passed away and martyred. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high-quality printing that makes your brand stand out. Tunbeza Publicity. 1979ರಲ್ಲಿ ಇರಾನ್ನಲ್ಲಿ ಕ್ರಾಂತಿ ಉಂಟಾಯಿತು. ದೊರೆ ರೆಜಾ ಶಾ ಪೆಹ್ಲವಿ ಅವರನ್ನ ಅಧಿಕಾರದಿಂದ ಕಿತ್ತು ಹಾಕಲಾಯಿತು. ಆ ಕ್ರಾಂತಿಯ ನೇತೃತ್ವ ವಹಿಸಿದ್ದು ಅಯತುಲ್ಲಾ ರುಹುಲ್ಲಾ ಖಮೆನಿ. 1989ರಲ್ಲಿ ಅವರ ಉತ್ತರಾಧಿಕಾರಿಯಾಗಿ ಈ ಅಯತುಲ್ಲಾ ಅಲಿ ಖಮೆನಿ ಅವರು ನೇಮಕಗೊಂಡರು. ಇರಾನ್ ಕ್ರಾಂತಿಯಲ್ಲಿ ಇವರು ಕೂಡ ಮುಂಚೂಣಿ ನಾಯಕರಾಗಿದ್ದರು. ಕಳೆದ 40 ವರ್ಷಗಳಿಂದ ಇರಾನಿನ ಆಧ್ಯಾತ್ಮಿಕ ಮತ್ತು ರಾಜಕೀಯ ವ್ಯಕ್ತಿಯಾಗಿ ಅಯತುಲ್ಲಾ ಅಲಿ ಖಮೆನಿ ಅವರು ಮಿಂಚಿದ್ದಾರೆ. 1939 ಏಪ್ರಿಲ್ 19ರಂದು ಜನಿಸಿದ ಇವರು ಇರಾನಿನ ಮಶಾದ್ ಮತ್ತು ಇರಾಕಿನ ನಜಫ್ನಲ್ಲಿ ಧಾರ್ಮಿಕ ಶಿಕ್ಷಣ ಪಡೆದರು. ಬಳಿಕ ಇರಾನ್ಗೆ ಬಂದ ಅವರು ಅಯತುಲ್ಲಾ ರುಹುಲ್ಲಾ ಖಮೆನಿ ಅವರ ಕೈ ಕೆಳಗೆ ಧಾರ್ಮಿಕ ಅಭ್ಯಾಸ ನಡೆಸಿದರು. 1960ರಲ್ಲಿ ಮತ್ತು 70ರಲ್ಲಿ ದೊರೆ ಶಾ ಪಹ್ಲವಿ ಅವರ ವಿರುದ್ಧ ರಹಸ್ಯ ಚಟುವಟಿಕೆ ನಡೆಸಿದ್ದಾರೆ ಎಂಬ ಆರೋಪದಲ್ಲಿ ಪೊಲೀಸರು ಇವರನ್ನ ಬಂಧಿಸಿದ್ರು, ಜೈಲಿಗೆ ತಳ್ಳಿದ್ರು, ಹಲವು ರೀತಿಯ ದೌರ್ಜನ್ಯಕ್ಕೆ ಒಳಪಡಿಸಿದ್ರು. 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಉಂಟಾಯಿತು ಮತ್ತು ಶಾ ಪಹ್ಲವಿ ದೇಶದಿಂದ ಪಲಾಯನ ಮಾಡಿದರು. ಕ್ರಾಂತಿಯ ಬಳಿಕದ ಇರಾನಿನ ಅಭಿವೃದ್ಧಿಯ ಕೆಲಸದಲ್ಲಿ ಇವರು ಮುಂಚೂಣಿಯಲ್ಲಿದ್ದರು. ಇಸ್ಲಾಮಿಕ್ ರೆವಲ್ಯೂಷನರಿ ಕೌನ್ಸಿಲ್ನ ಪ್ರಮುಖ ಭಾಗವಾದರು. ಕಾನೂನು ರಚನೆಯಲ್ಲಿ ತೊಡಗಿಸಿಕೊಂಡರು. ಉಪ ರಕ್ಷಣಾ ಸಚಿವರಾದರು. ಶುಕ್ರವಾರದ ಜುಮಾ ನಮಾಜ್ಗೆ ನೇತೃತ್ವ ನೀಡಿದರು. 1981ರಲ್ಲಿ ಇವರು ಮಸೀದಿಯಲ್ಲಿ ಭಾಷಣ ಮಾಡ್ತಿರುವಾಗ ಹತ್ತಿರದಲ್ಲಿಯೇ ಒಂದು ಟೇಪ್ ರೆಕಾರ್ಡರ್ ಇತ್ತು. ಅದರ ಒಳಗಡೆ ಬಾಂಬ್ ಅನ್ನು ಇರಿಸಲಾಗಿತ್ತು. ಅದು ಸ್ಫೋಟಗೊಂಡು ಸಾವಿನಿಂದ ಪಾರಾದವರಲ್ಲಿ ಒಬ್ಬರು ಇದೇ ಅಲಿ ಖಮೆನಿ. زن در همه جوامع بشری نه فقط در میان عرب ها مظلوم بود. نمیذاشتن درس بخونه، نمیذاشتن در اجتماع وارد بشه، در مسائل سیاسی تبحر پیدا کنه. نه ممکن بود در میدانهای و ایشون رو من دیدم که از سر به زمین افتادن. في 27 من حزيران من عام واحد. ಜಗತ್ತಿನ ದುರ್ಬಲ ರಾಷ್ಟ್ರಗಳ ಮೇಲೆ ಮನಬಂದಂತೆ ಏರಿ ಹೋಗುವ ಅಮೆರಿಕದ ಸಾಮ್ರಾಜ್ಯಶಾಹಿ ನಡೆಗೆ ಪ್ರಬಲ ತಿರುಗೇಟನ್ನು ನೀಡಿದ ಅತಿ ಮುಂಚೂಣಿ ಹೆಸರುಗಳಲ್ಲಿ ಖಮೆನಿ ಅವರ ಹೆಸರು ಒಂದು. ಅಮೆರಿಕವನ್ನ ನಂಬಾರದು ಮತ್ತು ಅವರ ಜೊತೆಗೆ ಗೆಳೆತನ ಇಟ್ಕೊಳ್ಬೇಡಿ ಎಂದು ಇರಾನಿಗರಿಗೂ ಮತ್ತು ಜಗತ್ತಿನ ಉಳಿದ ರಾಷ್ಟ್ರಗಳ ನಾಯಕರಿಗೂ ಅವರು ಪದೇ ಪದೇ ಉಪದೇಶವನ್ನ ನೀಡುತ್ತಲೇ ಬಂದಿದ್ದಾರೆ.
1979ರ ಇರಾನ್ ಕ್ರಾಂತಿಯು ಅಕ್ಷರಶಃ ಅಮೆರಿಕದ ವಿರುದ್ಧದ ಕ್ರಾಂತಿಯಾಗಿತ್ತು. ದೊರೆ ಶಾ ಅವರು ಅಮೆರಿಕದ ಏಜೆಂಟ್ ಆಗಿದ್ರು. ಅವರ ವಿರುದ್ಧ ಇರಾನಿಯರನ್ನ ಈ ಕಾಮಿನಾಯ್ ಸಂಘಟಿಸಿದ್ರು. ಅಮೆರಿಕವನ್ನ ದಿ ಗ್ರೇಟ್ ಸೈತಾನ್ ಎಂದು ಅಂದು ಈ ಕಾಮಿನಾಯ್ ಘೋಷಿಸಿದ್ರು. ಅಮೆರಿಕದ ಜೊತೆ ದೊರೆ ಶಾ ಅವರ ಸಂಬಂಧ ಮತ್ತು ಸಾಂಸ್ಕೃತಿಕವಾಗಿ ಇರಾನನ್ನ ಹಾಳು ಮಾಡಿರುವುದನ್ನು ಪದೇ ಪದೇ ಇರಾನಿಯರಿಗೆ ಬೋಧಿಸುತ್ತಾ ಬಂದ ಕಾಮಿನಾಯ್ ಅವರು ಅಂತಿಮವಾಗಿ 1979ರಲ್ಲಿ ದೊರೆಯ ವಿರುದ್ಧ ಜನರೇ ರೊಚ್ಚಿಗೇಳುವಂತೆ ಮಾಡಿರುವುದು ಇವತ್ತಿಗೂ ಕೂಡ ಐತಿಹಾಸಿಕ ಸಾಧನೆ. ಅತಿಕ್ರಮವಾಗಿ ಇಸ್ರೇಲ್ ರಾಷ್ಟ್ರವನ್ನು ಸ್ಥಾಪಿಸಿರುವುದು ಮತ್ತು ಅದಕ್ಕೆ ಅಮೆರಿಕ ಸರ್ವ ಬೆಂಬಲವನ್ನು ನೀಡಿ ರಕ್ಷಿಸುತ್ತಿರುವುದನ್ನು ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾಗಿ ವಿರೋಧಿಸುತ್ತಿರುವ ರಾಷ್ಟ್ರವೊಂದಿದ್ದರೆ ಅದು ಇರಾನ್ ಮಾತ್ರ. ಈ ಕಾರಣಕ್ಕಾಗಿಯೇ ಅಮೆರಿಕದ ಕೆಂಗಣ್ಣಿಗೆ ಇರಾನ್ ಗುರಿಯಾಗುತ್ತಲೇ ಬಂದಿದೆ. ಇದೀಗ ಅದೇ ಕಾರಣಕ್ಕಾಗಿ ಕಾಮಿನಾಯ್ ಅವರ ಹತ್ಯೆಯಾಗಿದೆ. ನಿರಂತರ 40 ವರ್ಷಗಳ ಕಾಲ ಇರಾನಿನ ಪರಮೋಚ್ಚ ನಾಯಕನಾಗಿ ಸಾಮ್ರಾಜ್ಯಶಾಹಿತ್ವಕ್ಕೆ ಪ್ರಬಲ ವಿರೋಧವನ್ನು ಒಡ್ಡುವ ನಾಯಕನಾಗಿ ಅವರು ಈ ಉದ್ದಕ್ಕೂ ಗುರುತಿಸಿಕೊಂಡಿದ್ರು. ಸಾವಿನಲ್ಲೂ ಅವರು ವಿಶೇಷತೆಯನ್ನ ಮೆರೆದಿದ್ದಾರೆ. ತನಗೆ ವಿಶೇಷ ಬಂಕರ್ ಬೇಕಿಲ್ಲ, ತಾನೆಲ್ಲೂ ಅಡಗಿ ಕುಳಿತುಕೊಳ್ಳುವುದಿಲ್ಲ, 90 ಮಿಲಿಯನ್ ಇರಾನಿಯರು ಹೇಗಿದ್ದಾರೋ ಹಾಗೇ ತಾನು ಕೂಡ ಇರುವೆ, ಅವರಿಗೆ ಸಾವು ಬರುವಂತೆಯೇ ನನಗೂ ಬರಲಿ, ನಾನು ನನ್ನನ್ನು ಬಂಕರ್ನಲ್ಲಿ ಅಡಗಿಸಿಟ್ಟುಕೊಂಡು ನನ್ನ ಜನರನ್ನ ಅಮೆರಿಕ ಮತ್ತು ಇಸ್ರೇಲ್ನ ಬಾಯಿಗೆ ತಳ್ಳುವುದಿಲ್ಲ ಎಂಬ ಅತಿ ಧೈರ್ಯದ ನಿಲುವನ್ನು ತಂದುಕೊಂಡು ಅವರು ಮರಣ ಹೊಂದಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.